Hello guys, welcome back to my YouTube channel. Namaste. Let's go. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ತುಂಬಾ ದಿವಸ ಆದ್ಮೇಲೆ ಸ್ಕಿನ್ ಕೇರ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದೊಂಥರ ಸ್ಕಿನ್ ಕೇರ್ ಯಾವ ತರ ವಿಡಿಯೋ ಅಂತಂದ್ರೆ ಮನೆಯಲ್ಲಿ ಇರೋ ಪ್ರಾಡಕ್ಟ್ಸ್ನ ಬಿಟ್ಟು ಸೊ ಕಮ್ಮಿ ಬೆಲೆಗೆ ನೀವು ಫೇಶಿಯಲ್ ಮಾಡ್ಕೊಳೋದು, ನಿಮಗೆ ಪಾರ್ಲರ್ ಲುಕ್ ಯಾವ ತರ ಬರಬೇಕು ಅನ್ನೋ ಒಂದು ರೀತಿಯಲ್ಲಿ ನಾನು ಫೇಶಿಯಲ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅದರಲ್ಲಿ ಏನು ಸ್ಪೆಷಲ್ ಅಂತ ಅಂದ್ರೆ ನಾನೊಂದು ಫ್ಲಿಪ್ಕಾರ್ಟಿಂದ ಒಂದು ಫೇಶಿಯಲ್ ಕಿಟ್ನ ಆರ್ಡರ್ ಮಾಡಿದ್ದೀನಿ. ಸೊ ಆ ಕಿಟ್ನ ಯೂಸ್ ಮಾಡ್ಕೊಂಡು ನಿಮಗೆ ಯಾವ ಥರ ಫೇಶಿಯಲ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದ್ರ ಕಿಟ್ ಬಗ್ಗೆನೂ ನಾನೆಲ್ಲ ಎಷ್ಟೆಷ್ಟು ಅಂದರೆ ಪ್ರಾಡಕ್ಟ್ಸ್ ಯಾವ ಥರ ಬಂದಿದೆ. ಸೊ ವೆರಿ ಸ್ಮಾಲ್ ಕಿಟ್, ತುಂಬ ಇನ್ವೆಸ್ಟ್ ಮಾಡೋ ಅಷ್ಟಿಲ್ಲ ಯಾವ ಥರ ಮಾಡ್ಕೊಳೋದು ಫೇಶಿಯಲ್ ಅಂತ. ಸೊ ಇವತ್ತು ನಾನು ಈ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಕಾಪಟ್ಟೆ ಗ್ಲೋಯಿಂಗ್ ಇನ್ ಕೇಸ್ ನೀವೇನಾದರೂ ಎಮರ್ಜೆನ್ಸಿ ಫಂಕ್ಷನ್ಸು ಅಥವಾ ನೀವು ಅರ್ಜೆಂಟಾಗಿ ನೀವೆಲ್ಲಾದರೂ ಫಂಕ್ಷನ್ಸ್ ಎಮರ್ಜೆನ್ಸಿ ಹೋಗಬೇಕಾಗಿತ್ತು, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ, ನಾವು ಮಾಡ್ಕೊಂಡಷ್ಟು ಕ್ಲೀನಾಗಿ ಆಗೋದಿಲ್ಲ ಅಂತಾದರೆ ನೀವೇ ಇನ್ ಕೇಸ್ ನಿಮಗೆ ಇನ್ವೆಸ್ಟ್ ಮಾಡಿ ಮಾಡೋದಕ್ಕಾದ್ರೆ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ, ಹಾಗೆ ಅದೊಂದು ಸಿಕ್ಕಾಪಟ್ಟೆ ಒಳ್ಳೆ ಪ್ರಾಡಕ್ಟ್. ನಾನು ಇದರಲ್ಲಿ ನಿಮಗೆ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ನನಗೆ ಪಪ್ಪಾಯ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ನನ್ನ ಸ್ಕಿನ್ಗೆ ಅಂತ ಹೇಳ್ಬೋದು. ಸೊ ನಾನು ಇವತ್ತು ಯೂಸ್ ಮಾಡ್ತಿರೋ ಒಂದು ಫೇಶಿಯಲ್ ಕಿಟ್ ಬಂದು ಅಡ್ವಾನ್ಸ್ ಪ್ರೋ ನ್ಯೂಟ್ರಿಗ್ಲೋ ಅವ್ರದ್ದು ನ್ಯೂಟ್ರಿಗ್ಲೋ ಈ ಒಂದು ಫೇಶಿಯಲ್ ಕಿಟ್ಟು. ಸೊ ಇದು ನೋಡೋಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ. ಅಟ್ಲೀಸ್ಟ್ ನಿಮಗೆ ಈ ಒಂದು ಕಿಟ್ನ ಆರ್ಡರ್ ಮಾಡ್ಕೊಂಡ್ರೆ ನೀವು ಒಂದು ಇಲ್ಲ ಅಂದರೂ ನಿಮಗೆ ಒಂದು 3 ಟೈಮ್ಸ್ ಆದರೂ ಯೂಸ್ ಆಗುತ್ತೆ. ಸೊ ಪಾಕೆಟ್ಸ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ್ಯಾವ ಥರ ಬಂದಿದೆ ಅಂತ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾನು ಯಾವ ಥರ ಇವತ್ತು ಮನೆಯಲ್ಲೇ ಒಂದು ನ್ಯಾಚುರಲ್ ಗ್ಲೋ ಪಡ್ಕೊತೀನಿ ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತು ಸ್ಟ್ಯಾಂಡ್ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ ವಿಂಡೋ ಹತ್ರ ಇಟ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ. ಸೊ ನೀವು ನೋಡಬೇಕು. ಓಕೆ, ಲೆಟ್ಸ್ ಗೋ. ಸೊ ಪ್ಯಾಕಿಂಗ್ ಬಂದರೆ ನಿಮ್ಗೆ ಈ ಥರ ಬರುತ್ತೆ. ನಿಮಗೆ ಇದರಲ್ಲಿ ಬಂದು ವೈನ್, ರೆಡ್ ವೈನ್, ಗ್ರೇಪ್ ವೈನ್ದು ಅದು ಬರುತ್ತೆ, ಪಪ್ಪಾಯದು ಬರುತ್ತೆ. ಸೊ ಬೇರೆ ಬೇರೆ ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಇದರ ಲಿಂಕ್ ಬೇಕಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಡೂ ಚೆಕ್ಔಟ್. ಸೊ ಪಪ್ಪಾಯ ಫೇಶಿಯಲ್ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಡೇಸಿಂದ ನಾನು ಯಾಕೆ ಸ್ಕಿನ್ ಕೇರ್ ವಿಡಿಯೋಸ್ ಮಾಡಿಲ್ಲ ಅಂತಂದರೆ ನೀವು ನನಗೆ ಗೊತ್ತಿರೋ ಹಾಗೆ ನೀವು ವೀಡಿಯೋಸಲ್ಲಿ ನೋಡಿರ್ತೀರ, ನನಗೆ ಸಿಕ್ಕಾಬಿಟ್ಟು ಪಿಂಪಲ್ಸ್ ಆಗಿಬಿಟ್ಟಿತ್ತು ಇಲ್ಲೆಲ್ಲ. ಸೊ ಅದನ್ನು ನಾನು ರೆಡ್ಯೂಸ್ ಮಾಡಿಕೊಂಡು ಆಮೇಲೆ ನಿಮಗೆ ಸ್ಕಿನ್ ಕೇರ್ ಹೇಳೋಣ ಅಂತ ಹೇಳಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತೆ ಸ್ಕಿನ್ ಕೇರ್ ಹೇಳೋಕ್ಕೆ. ಪಪ್ಪಾಯ ಫೇಶಿಯಲ್ ಕಿಟ್ ನಾನು ಯಾಕೆ ಯೂಸ್ ಮಾಡ್ತೀನಿ ಬೇರೆದಕ್ಕಿಂತ ಅಂತಂದರೆ ಸೊ ಇದರಲ್ಲಿ ಬಂದು ಸ್ಕ್ಯಾರ್ಸ್ ಆ್ಯಂಡ್ ಎಕ್ಸಸ್ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಮೇನ್ ಸ್ಕಿನ್ ಟೋನ್ನ ನಮಗೆ ಎಕ್ಸಸ್ ಆಗಿ ಟ್ಯಾನ್ ಆಗಿದ್ರೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೋ ಪ್ಯಾರಾಬಿನ್, ಇದರಲ್ಲಿ ಪ್ಯಾರಾಬಿನ್ ಫ್ರೀ ನೀವು ಯೂಸ್ ಮಾಡ್ಬೋದು, ಯಾವುದೇ ಒಂದು ಭಯ ಇಲ್ಲದೆ ಯೂಸ್ ಮಾಡ್ಬೋದು. ಹಾಗೆ ಹಾರ್ಮ್ಫುಲ್ ಕೆಮಿಕಲ್ಸು ಸಹ ಇದರಲ್ಲಿ ಯೂಸ್ ಮಾಡಿರೋದಿಲ್ಲ. ಅಲ್ಲಿ 6 ಸ್ಟೆಪ್ಸ್ ಇದೆ ಫೇಶಿಯಲಲ್ಲಿ ನೋಡಿ. ಸೇಮ್ ಅವರು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಬಂದು ಡೀಪ್ ಪೋರ್ ಕ್ಲೆನ್ಸ್ ಮಾಡ್ಕೋಬೇಕು, ನಮ್ಮ ಸ್ಕಿನ್ನ ಕ್ಲೆನ್ಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದು ಸ್ಕ್ರಬ್ ಮಾಡ್ಕೊಳೋದು. ಸೊ ನೆಕ್ಸ್ಟ್ ಬಂದು ಹೈಡ್ರೇಟಿಂಗ್ ಜೆಲ್ ಕೊಟ್ಟಿದ್ದಾರೆ. ಹೈಡ್ರೇಟಿಂಗ್ ಜೆಲ್ ಹಾಕೊಂಡು ನೀಟಾಗಿ ಸ್ಕ್ರಬ್ ಮಾಡಿರ್ತಲ್ಲ, ಪೋರ್ಸ್ ಎಲ್ಲ ಓಪನ್ ಆಗಿರುತ್ತಲ್ಲ, ಸೊ ಅದಕ್ಕಾಗಿ ಹೈಡ್ರೇಟ್ ಮಾಡ್ಕೋಬೇಕು ಸ್ಕಿನ್ನ. ನೆಕ್ಸ್ಟ್ ಬಂದು ನರಿಶಿಂಗ್ ಕ್ರೀಮ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಕಿನ್ ಟೈಟ್ನಿಂಗ್, 5th ಬಂದು ಸ್ಕಿನ್ ಟೈಟ್ನಿಂಗ್ ಮಾಸ್ಕ್. ಸೊ ಇಲ್ಲೆಲ್ಲ ನಾವು ಫುಲ್ ಸ್ಕಿನ್ನನ್ನೆಲ್ಲ ಫುಲ್ ನೀಟಾಗಿ ಸ್ಕ್ರಬ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಇದು ಸ್ಕಿನ್ ಟೈಟ್ನಿಂಗ್ ಮಾಸ್ಕ್ ಕೊಟ್ಟಿದ್ದಾರೆ ಪಪ್ಪಾಯದು. ಸೊ ಇದೆಲ್ಲ ಪಪ್ಪಾಯದೆ. ಸೊ ನೆಕ್ಸ್ಟ್ ಬಂದು ಒಂದು ಸೆರಮ್. ಇದು ಮಾಸ್ಕ್ ಅಂದರೆ ನಾವು ಲಾಸ್ಟಲ್ಲಿ ಮಾಸ್ಕ್ ಹಾಕ್ತೀವಲ್ವ, ಈ ಫೇಶಿಯಲ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಸ್ಟೆಪ್ ಮಾಸ್ಕ್ಗೆ ಬರುತ್ತಲ್ವ. ಸೊ ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದು ಇದರಲ್ಲಿ ಸೆರಮ್ ಸಹ ಇದೆ. ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೆ ಪ್ರಾಡಕ್ಟ್ನ. ಸೊ ಇದನ್ನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಸಹ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ. ಯಾವ ಥರ ಇರುತ್ತೆ ಆ ಒಂದು, ಇವಾಗ ನಾನು ಆ್ಯಕ್ಚುಲಿ ಫೇಸ್ಗೆ ಲಿಪ್ ಕೇರ್ ಒಂದು ಹಾಕಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕಿಲ್ಲ ನನ್ನ ಫೇಸ್ಗೆ. ಸೊ ನೋಡ್ಬೋದು ಒಂದು ಬಿಂದಿ ಇಟ್ಟಿದ್ದೀನಿ. ಹೇರ್ ಟೈ ಮಾಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಫೇಶಿಯಲ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಹೇರ್ ಟೈ ಮಾಡಿಬಿಡ್ತೀನಿ. ಅದಾದಮೇಲೆ ಸುಮ್ಮನೆ ನನ್ನ ಫೇಸ್ನ ಸ್ವಲ್ಪ ವಾಟರ್ ಹಾಕಿ ವೆಟ್ ಮಾಡ್ಕೊಬರ್ತೀನಿ ಬಿಕಾಸ್ ಫೇಶಿಯಲ್ಗೆ ಆಮೇಲೆ ನಾನಿದೊಂದು ನಿಮಗೆ ಆಲ್ರೆಡಿ ಫಸ್ಟೇ ತೋರಿಸಿದ್ದೀನಿ ನಾನು ಇದನ್ನು. ಸೊ ಈ ಒಂದು ಸ್ಪಂಜ್ ನನ್ನ ಲಿಂಕ್ ಸಹ ಯಾವುದೋ ಹಳೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಹಾಕಿದ್ದೀನಿ. ಸೊ ಈ ಒಂದು ಸ್ಪಂಜ್ನ ಯೂಸ್ ಮಾಡ್ತಿದ್ದೀನಿ. ಫೇಶಿಯಲ್ ಎದ್ದೋಗಿ ಮತ್ತೆ ಎದ್ದೋಗಿ ಬರೋಕ್ಕಾಗಲ್ವ. ಸೊ ಒಂದು ಬೌಲಲ್ಲಿ ಇದು ಮತ್ತು ವಾಟರ್ನ ಇಟ್ಕೊಂಡಿರ್ತೀನಿ. ಒಂದೊಂದು ನೆಕ್ಸ್ಟ್ ಸ್ಟೆಪ್ ಆಗ್ತಾ ಹೋಗ್ತಾ ನಾನು ಹಂಗೆ ಫೇಸ್ ವಾಶ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀನಿ ರಿಸಲ್ಟ್ಸ್ ಯಾವ ಥರ ಬರುತ್ತೆ ಅಂತ. ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟು ಫೇಸ್ ವಾಶ್ ಮಾಡ್ಕೊಬರ್ತೀನಿ ಬನ್ನಿ. ಸೊ ಫಸ್ಟ್ ನಾನು ಸ್ವಲ್ಪ ಮುಖನ ವೆಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಫಸ್ಟ್ ನಾನು ಡೀಪ್ ಪೋರ್ ಡರ್ಟ್ ಕ್ಲೆನ್ಸರ್ನ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ಸ್ಟೆಪ್ಗೆ. ಸೊ ಇಲ್ಲಿ ನಾನು ಸ್ವಲ್ಪ ಒಂದಿಷ್ಟು
ಫಸ್ಟ್ ನಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಸ್ವಲ್ಪ ವಾಟರ್ ಹಿಂಗೆ ಡಿಪ್ ಮಾಡಿ ಸ್ವಲ್ಪ ವಾಟರ್ ಹಾಕ್ಕೊತಾ ಇದ್ದೀನಿ. ಸೊ ಹಿಂಗೆ ಮಾಡೋದ್ರಿಂದ ರೀಚ್ ಚೆನ್ನಾಗಾಗುತ್ತೆ ಸ್ಕಿನ್ನು. ಸೊ ಗೈಸ್ ನಾನು ಮಾಡೋ ತನಕ ಏನು ಮಾತಾಡಲ್ಲ, ಸ್ವಲ್ಪ ಸ್ಪೀಡ್ ಮಾಡ್ತೀನಿ ವಿಡಿಯೋನ, ಓಕೆನಾ? ಸೊ ಮಸಾಜ್ ಮಾಡ್ಕೊಳೋದು ಅದೆಲ್ಲ ನೀಟಾಗಿ ಮಾಡ್ಕೋಬೇಕು ನೀವೇ. ಹಿಂಗೆ ನೋಡಿ ಇಲ್ಲಿ ಹಾಗೆ ಇಲ್ಲಿ ಕಣ್ಣತ್ರ ಈ ಥರ ಡ್ರ್ಯಾಗ್ ಮಾಡೋದಾಗಲಿ, ನಾವು ಅಟ್ಲೀಸ್ಟ್ ಮನೇಲಿ ಈ ಥರ ಒಂದು ವೀಕ್ಲಿ ಒನ್ಸ್ ಆದರೂ ಈ ಥರ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಟೈಟಾಗಿ ಏಜಿಂಗಾಗಿ ಕಾಣೋದಿಲ್ಲ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಬನ್ನಿ ಫಾಸ್ಟ್ ಮಾಡ್ತೀನಿ ವಿಡಿಯೋನ ಈಗ. ವಾವ್, ಲುಕ್ ಅಟ್ ದ ಗ್ಲೋ ಗಾಯ್ಸ್. ಸೊ ಜಸ್ಟ್ ಕ್ಲೆನ್ಸಿಂಗ್ ಮಾಡ್ಕೊಂಡು ನನ್ನ ಸ್ಕಿನ್ನ. ಸೊ ನನಗಂತೂ ಸ್ಮೆಲ್ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿದೆ. ಸೊ ನೀವು ಮನೆಯಲ್ಲಿ ಬೇರೆ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕಾದ್ರೆ ಸೊ ಈ ಥರ ಎಲ್ಲ ನೆಕ್ ಏರಿಯಾನು ಮಾಡಿಕೊಂಡ್ರೆ ಸ್ವಲ್ಪ ಇಲ್ಲಿ ಟ್ಯಾನ್ ಆಗಿರುತ್ತಲ್ಲ, ಸೊ ಅದು ರಿಮೂವ್ ಆಗುತ್ತೆ ಗೈಸ್. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ ಈ ಥರ. ಸೊ ಈ ಥರ ಆದಷ್ಟು ಇಲ್ಲಿ ನೆಕ್. ಸೊ ನಾನು ಮುಖಕ್ಕೆ ಫಸ್ಟು ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ಅದಕ್ಕೆ ಮುಂಚೆ ನಾನು ನನ್ನ ಫೇಸ್ ರಬ್ ಮಾಡ್ಕೊಬಿಡ್ತೀನಿ. ಇದು ತಗೊಂಡ್ರೆ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ನಾನು ಫುಲ್ ಕ್ಲೀನ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ಗೆ ನಾನಿಲ್ಲಿ ಡೀಪ್ ಎಕ್ಸ್ಪ್ಲಾಯ್ಟಿಂಗ್ ಸ್ಕ್ರಬ್. ಸೊ ಈ ಒಂದು ಸ್ಕ್ರಬ್ನ ನಾನು ನೆಕ್ಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಸ್ಕ್ರಬ್ಬರಲ್ಲಿ ನಿಮಗೆ ಸ್ಮಾಲ್ ಒಂದು ರಫ್ ಮಟೀರಿಯಲ್ ಆದಂಥ ಒಂದು ಚಿಕ್ಕದಾಗಿ ಸ್ಟೋನ್ ಥರ ನಿಮಗೆ ಅಂದರೆ ಸ್ಟೋನಲ್ಲ, ಒಂದು ಇಂಗ್ರೀಡಿಯೆಂಟ್ನ ಹಾಕಿರ್ತಾರೆ. ಸೊ ಅದರಿಂದ ನಮ್ಮ ಸ್ಕಿನ್ ಓಪನ್ ಪೋರ್ಸ್ ಎಲ್ಲ ಇರುತ್ತಲ್ಲ, ಪೋರ್ಸು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಸೊ ಇಲ್ಲಿ ಸ್ಕಿನ್ ಓಲ್ಡ್ ಸ್ಕಿನ್ನು, ಸೊ ಡರ್ಟ್ ಸ್ಕಿನ್ ಇರುತ್ತಲ್ಲ, ಸೊ ಅದೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಏನು ಮಾಡಬೇಕಂದ್ರೆ, ಸೊ ಈ ಥರ ನೀಟಾಗಿ ಆಲ್ ಓವರ್ ದ ಸ್ಕಿನ್ ಅಪ್ಲೈ ಮಾಡಿಬಿಟ್ಟು ಸ್ಮೆಲ್ ಗಮ್ ಅಂತ ಇದೆ. ಸೊ ಈ ಥರ ಆಲ್ ಓವರ್ ದ ಸ್ಕಿನ್ ಅಪ್ಲೈ ಮಾಡಿಬಿಟ್ಟು ಒಂದಿಷ್ಟು ಕೈಯಲ್ಲಿ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಸ್ವಲ್ಪ ವಾಟರ್ ಹಾಕ್ಕೊಂಡು ಇವಾಗ ಸ್ಕ್ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಮತ್ತೆ ಫಸ್ಟು ಸೊ ಆದಷ್ಟು ಸ್ಕ್ರಬ್ ಮಾಡ್ತಿದೆ ಅಂತಂದರೆ ಈ ಏರಿಯಾ ಮತ್ತು ಇಲ್ಲೇನಿರುತ್ತೆ ಅದನ್ನು ಫೋಕಸ್ ಮಾಡಿ, ಆಮೇಲೆ ಇಲ್ಲಿ ಆದಷ್ಟು ಅದನ್ನ ಫೋಕಸ್ ಮಾಡಿ. ಸೊ ಕಮಾನ್. ಸೊ ಇವಾಗ ಆದಷ್ಟು ಸ್ಕ್ರಬ್ ಮಾಡಿದ್ದೀನಿ ನಾನು. ಸೊ ಇವಾಗ ಫೇಸ್ ವಾಶ್ ಮಾಡೋಣ ಬನ್ನಿ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದು ಹೈಡ್ರೇಟಿಂಗ್ ಜೆಲ್. ಲಾಸ್ಟ್ ಸ್ಟೆಪ್ಪಲ್ಲಿ ಸ್ಕ್ರಬ್ ಮಾಡಿರ್ತೀವಲ್ಲ, ಸ್ಕಿನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಆಗಿರುತ್ತೆ, ಇದು ಪೋರ್ಸ್ ಎಲ್ಲ ಎಕ್ಸ್ಪ್ಲೋರ್ ಆಗಿರುತ್ತೆ. ಸೊ ಅದಕ್ಕಾಗಿ ನಾವು ಈ ಜೆಲ್ನ ಹಾಕಿ ಜೆಂಟ್ಲಾಗಿ ಮಸಾಜ್ ಮಾಡಿದ್ರೆ ಆ ಪೋರ್ಸ್ ಎಲ್ಲ ನಮಗೆ ನೀಟಾಗಿ ಓಪನ್ ಪೋರ್ಸು ಅದೇನಿರುತ್ತೆ ಅದೆಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ ಅಂತ ಹೇಳೋ ಕಾರಣಕ್ಕೆ ಸೊ ಈ ಒಂದು ಹೈಡ್ರೇಟಿಂಗ್ ಜೆಲ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ಬಂದು ಕಲರ್ ನೋಡಿ ಯಾವ ಥರ ಇದೆ. ಇದು ನಾರ್ಮಲ್ ನಮ್ಮ ವಾಟರ್ ಕಲರೇ ಬರುತ್ತೆ. ಸೊ ಇದು ಯಾವ ಥರ ಈ ಫೇಶಿಯಲ್ ನೀವು ಮಾಡ್ಕೋಬೇಕು ಅಂತ ಅಂದರೆ ಅದಕ್ಕೆ ಮುಂಚೆ ನೀವು ಫ್ರಿಜ್ಜಲ್ಲಿ ಇಟ್ಟು ಮಾಡಿಕೊಂಡ್ರೆ ಇನ್ನೂ ನಿಮಗೆ ಫುಲ್ಲು ಕೋಲ್ಡಾಗಿ ಚೆನ್ನಾಗಿರುತ್ತೆ ಫೀಲು. ಸೊ ಇವಾಗ ಈ ಜೆಲ್ನ ನಾವು ನೀಟಾಗಿ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಿ ಸ್ಮೂತಾಗಿ ಮಸಾಜ್ ಮಾಡೋಣ.
ಈ ಸ್ಟೆಪ್ ಕಂಪ್ಲೀಟ್ ಆಯಿತು. ಸೊ ನಮಗೆ ಇನ್ನೂ 3 ಸ್ಟೆಪ್ಸ್ ಇದೆ. ಸೊ ನೆಕ್ಸ್ಟ್ ಬಂದು ನರಿಷಿಂಗ್ ಕ್ರೀಮು, ನೆಕ್ಸ್ಟ್ ಬಂದು ಸ್ಕಿನ್ ಟೈಟ್ನಿಂಗ್ ಮಾಸ್ಕು. ಸೊ ಆ ಮಾಸ್ಕ್ನ ನಾವೇನು ಸ್ಕ್ರಬ್ ಮಾಡೋದು ಅಥವಾ ಏನು ಮಾಡೋದು ಬೇಡ. ಸೊ ನೆಕ್ಸ್ಟ್ ಈ ಒಂದು ನರಿಷಿಂಗ್ ಕ್ರೀಮ್ನ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಬೇಕು. ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದು ನರಿಷಿಂಗ್ ಕ್ರೀಮ್ 4th ಸ್ಟೆಪ್. ಸೊ ಈ ಕ್ರೀಮ್ ನಾರ್ಮಲ್ ಮಾಯ್ಶ್ಚರೈಸರ್ ಬರುತ್ತಲ್ವ, ಸೊ ಅದಕ್ಕಿಂತ ಸ್ವಲ್ಪ ನಮ್ಮ ಸ್ಕಿನ್ನನ್ನು ಮಾಸ್ಕ್ ಹಾಕೋಕ್ಕೆ ಮುಂಚೆ ನರಿಷ್ ಮಾಡುತ್ತೆ. ಸೊ ಅಂದರೆ ಓಪನ್ ಪೋರ್ಸ್ ಅದೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ಸೆಟಲ್ ಡೌನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಮಾಸ್ಕ್ ಹಾಕಿದ್ಮೇಲೆ ಕಂಪ್ಲೀಟಾಗಿ ಅದೆಲ್ಲ ಸೆಟ್ ಆಗುತ್ತೆ. ಬೆಳಕಿತ್ತು ಆವಾಗಲೇ, ಇವಾಗ ಸ್ವಲ್ಪ ಸನ್ಸೆಟ್ ಆಗ್ತಾಯಿದೆ. ನಾನು 5:36 ಆಯಿತು ನಾನು ವೀಡಿಯೋ ಸ್ಟಾರ್ಟ್ ಮಾಡೋದು. ಸೊ ಲೇಟ್ ಆಯಿತು. ಸೊ ಹಾಗಾಗಿ ಫುಲ್ ಅದು ವಿಡಿಯೋ ಲೈಟ್ ಇಲ್ಲಲ್ಲ, ಡಲ್ ಹೊಡಿತಾ ಇದೆ. ಸೊ ಒಂದು 2 ಮಿನಿಟ್ಸ್ ಬ್ಯಾಕ್ ಕ್ಯಾಮ್ರಲ್ಲಿ ಮಾಡ್ತೀನಿ. ಸೊ ಈ ಕ್ರೀಮ್ನ ಹಾಕಿ ನೀಟಾಗಿ ಒಂದು ನೀಟಾಗಿ ನಿಧಾನದಾಗಿ, ಆದಷ್ಟು ನಿಧಾನದಾಗಿ ನಿಮಗೆ ನೀವು ಟೈಮ್ ಕೊಟ್ಕೊಂಡು ಒಂದು 8 to 10 ಮಿನಿಟ್ಸ್ ಸ್ಮೂತಾಗಿ ಜೆಂಟ್ಲಾಗಿ ಮಸಾಜ್ ಮಾಡ್ಕೊಳ್ಳಿ. Wow, look at the glow guys. ಲೈಟ್ ಇಲ್ಲದೆ ಇರೋದ್ರಿಂದ ಹಿಂಗಿದೆ. ಸೊ ಇಲ್ಲಿಂದ ಲೈಟ್ ಬರ್ತೈತೆ, ಆವಾಗಲೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವಾಗ ಕತ್ಲಾಗ್ತಾ ಹೋಗ್ತಾ ಇದೆ. ಬಾಯಿ ಬೇಗ ಬಾ, ಬೇಗ ಲಕ್ಕಿ. ಸೊ ನಮ್ಮ ಲಕ್ಕಿನ ತೋರಿಸ್ತೀನಿ. ಬಾಯಿ ಬೇಗ, ಜಂಪ್ ಇಲ್ಲಿ ಬಾ, ಇಲ್ಲಿ ಬಾಯ್ಲಿ ಓನಿ ಪಾಪು, ಅಲ್ಲೊಡಲ್ಲಿ ಓನು ಪಾಪು, ಓನು. ಸರಿ ಓಕೆ, ಹೋಗಿ ಆಟಾಡ್ಕೋ, ಹೋಗಿ ಆ ಕಡೆ ಹೋಗಿ ಆಟಾಡ್ಕೋ. ಅನ್ನ ಇದನ್ನು ನಾನು ಹಾಕ್ತಾವೆ ಗೈಸ್, ಬೆಟ್ಟಿದೆ ಅಂದ್ಬಿಟ್ಟು. ತಿನ್ನೋದಲ್ಲ ಪಾಪು, ಇದು ಫೇಸ್ ವಾಶ್ ಮಾಡೋದು, ಈ ಥರ ಮಾಡ್ಕೊಳೋದು. ಇದು ತಿನ್ನೋದಲ್ಲ. ಹೋಗಿ ಆಟಾಡ್ಕೋ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಇವಾಗ. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ಕಿನ್ ಟೈಟ್ನಿಂಗ್ ಮಾಸ್ಕ್ನ ಹಾಕ್ತಾಯಿದ್ದೀನಿ. ಇದು ನನ್ನ 5th ಸ್ಟೆಪ್. ಇದಾದ್ಮೇಲೆ ನೆಕ್ಸ್ಟ್ ನಾನು ಸೆರಮ್ ಹಾಕೋದು ಅಷ್ಟೇ. ಸೊ ನೋಡ್ಬೋದು ನೀವು, ಇವಾಗ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಫುಲ್ ಬ್ಲ್ಯಾಕ್ ಆಗ್ತಾಯಿದೆ, ಡಾರ್ಕ್ ಆಗ್ತಾಯಿದೆ. ಹಾಗಾಗಿ ಸೊ ಇವಾಗ ನಾನಿಲ್ಲಿ ಸ್ಕಿನ್ ಟೈಟ್ನಿಂಗ್ ಮಾಸ್ಕ್ನ ಹಾಕ್ತಾಯಿದ್ದೀನಿ. ಇದು ಫಸ್ಟು ಕೈಗೆ ಹಾಕ್ಕೊಬಿಟ್ಟು, ಇದು ಮಾಸ್ಕ್ ಟೈಪ್ ನೋಡ್ಬೋದು, ಈ ಥರ ಇದೆ. ನನಗೆ ಸ್ಮೆಲ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇದು ನೀಟಾಗಿ ನೀವು ನಾರ್ಮಲ್ ಫೇಸ್ ಮಾಸ್ಕ್ ಯಾವ ಥರ ಅಪ್ಲೈ ಮಾಡ್ತೀರಾ ಆ ಥರ ಹಾಕ್ಕೊಂಡು ಹೋಗಬೇಕು. ಹಾಕ್ಬಿಟ್ಟು ಒಂದು 3 to 5 ಮಿನಿಟ್ಸ್ ಬಿಡಿ, ಓಕೆನಾ. ಅಪ್ಲೈ ಮಾಡ್ಕೊತೀನಿ. ಸೊ ಈ ಒಂದು ಮಾಸ್ಕ್ನ ಒಂದು 5 ಮಿನಿಟ್ಸ್ನ ಬಿಟ್ಟು ಆಮೇಲೆ ವಾಶ್ ಮಾಡಿ ಸಿಗ್ತೀನಿ ಯಾವ ಥರ ಅಂತ. ಸೊ ಇದನ್ನು ಆ್ಯಕ್ಚುಲಿ ಅಪ್ಲೈ ಮಾಡ್ಕೋಬೇಕು, ನಾನು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಮಿರರಲ್ಲಿ ನೋಡಿಕೊಂಡು ಅಪ್ಲೈ ಮಾಡ್ಕೊತೀನಿ. ಸೊ ಇದು ಅಪ್ಲೈ ಮಾಡ್ಕೊಂಡು 5 to 10 ಮಿನಿಟ್ ಬಿಟ್ಟು ಫೇಸ್ ವಾಶ್ ಮಾಡಿ ಮತ್ತೆ ಸಿಗ್ತೀನಿ. ಇವಾಗ ಲಾಸ್ಟ್ ಸ್ಟೆಪ್ 6th ಸ್ಟೆಪ್ಪಲ್ಲಿ ರಾಯಲ್ ಟಚ್ ಸಿರಮ್. ಸೊ ಈ ಸಿರಮ್ ಯೂಸ್ ಮಾಡೋದ್ರಿಂದ ಲಾಸ್ಟಲ್ಲಿ ಸ್ಕಿನ್ ಎಲ್ಲ ಎಕ್ಸ್ಪ್ಲಾಯ್ಟ್ ಆಗಿರುತ್ತಲ್ವ, ಸೊ ಆ ಸಿರಮ್ ಯೂಸ್ ಮಾಡೋದ್ರಿಂದ ನೀಟಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಇದನ್ನ ಅಪ್ಲೈ ಮಾಡಿ ನಾವು ಹಂಗೆ ಬಿಟ್ಬಿಡ್ಬೋದು ನಾರ್ಮಲಾಗಿ. ಅಂದರೆ ಇವಾಗ ನೀವು ನೈಟ್ ಮಲಗ್ತಾ ಇದ್ದೀರ ಅಂದರೆ ಸೊ ಅಪ್ಲೈ ಮಾಡಿ ಮಲ್ಕೋಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ. ಸೊ ಇದು ನೋಡಿ, ವಾಟರ್ ನಾರ್ಮಲ್ ಜೆಲ್ ಸೆರಮ್ ಯಾವ ಥರ ಇರುತ್ತೆ, ವಾಟರ್ ಥರ ಇರುತ್ತೆ. ಸೊ ಎಸ್ ಗೈಸ್, ನೋಡಿದ್ರಲ್ಲ. ಸೊ ನಾನು ಸೆರಮ್ ಹಚ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಗ್ಲೋ ಯಾವ ಥರ ಕಾಣ್ತಾ ಇದೆ ನನ್ನ ಫೇಸ್ ಅಂತ ಹೇಳಿ. ಸೊ ಅದಾದಮೇಲೆ ನೀಟಾಗಿ ಸೆರಮ್ ಹಚ್ಕೊಂಡು ಒಂದು ಸ್ಮಾಲ್ ಲಿಪ್ ಕೇರ್ ಹಾಕ್ಕೊಂಡು ನಿಮ್ಮ ಫೇಸ್ನ ಹೈಡ್ರೇಟ್ ಆಗೋಕ್ಕೆ ಬಿಟ್ಬಿಡಿ ಹಂಗೆ. ಸೊ ಅದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ. ಹಾಗೆ ಮಾರ್ನಿಂಗ್ ಅಷ್ಟಲ್ಲಿ ಒಳ್ಳೆ ಗ್ಲೋ ಬಂದಿರುತ್ತೆ ನಿಮ್ಮ ಫೇಸ್ಗೆ. ಸೊ ಇದು ಆ್ಯಕ್ಚುಲಿ ನಿಮಗೆ
ಪಾರ್ಲರ್ಗೆ ಹೋದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇದು ಮನೇಲೇ ನಾವು ಮಾಡ್ಕೊಂಡಿದ್ರೆ ಸ್ವಲ್ಪ ನಮಗೆ ಬರ್ಡನ್ ಅಂತ ಅನಿಸುತ್ತೆ, ಬಟ್ ಪಾರ್ಲರ್ಗೆ ಹೋದರೆ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ನಿಮಗೆ ಎಮರ್ಜೆನ್ಸಿ ಇನ್ ಕೇಸ್ ಏನಾದರೂ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು, ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಸಿಕ್ಕಲಿಲ್ಲ ಅಂತಂದರೆ ಮನೇಲೇ ಈ ಒಂದು ಕಿಟ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಗ್ಲೋಯಿಂಗ್ ಮೇಕಪ್ನ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಕೇರ್ ಫೇಶಿಯಲ್ನ ನಾವು ಮನೇಲೇ ಮಾಡ್ಕೋಬೋದು. ಸೊ ತುಂಬ ಈಸಿಯಾಗಿ ನಾರ್ಮಲಾಗಿ ಸ್ಕ್ರಬ್ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ, ನಾರ್ಮಲಾಗಿ ಅದೇ ಥರನೇ ಮಾಡ್ಕೋಬೋದು. ಸೊ ಇದ್ರ ಜೊತೆಗೆ ನೀವು ಬೇಕಾದರೆ ಸ್ಟೀಮ್ನೂ ಸಹ ಯೂಸ್ ಮಾಡ್ಕೋಬೋದು, ಸ್ಟೀಮ್ ಸಹ ಕೊಟ್ಕೋಬೋದು. ಸೊ ಅದರಿಂದ ಇನ್ನೂ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ, ಹಾಗೆ ಒಳ್ಳೆ ಗ್ಲೋ ಬನ್ ಸಹ ಬರುತ್ತೆ. ಸೊ ನನಗೆ ಇವಾಗೆಲ್ಲ ಹೊರಗಡೆ ಹೋಗ್ತಾಯಿಲ್ಲ, ನಿಮಗೆ ತೋರ್ಸೋಕ್ಕಾಗಿ ವಿಡಿಯೋ ಮಾಡಿದೆ. ಸೊ ಹಾಗಾಗಿ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿದೆ. ಸೊ ಇದು ಬಂದು ನೋಡೋಕ್ಕೆ ಈ ಥರ ಪ್ಯಾಕೇಜ್, ಸ್ಮಾಲ್ ಪ್ಯಾಕೇಜ್ ಇರುತ್ತೆ. ಇದ್ರ ಪ್ರೈಸು ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಸಹ ಮೆನ್ಷನ್ ಮಾಡಿರ್ತೀನಿ ಅಮೌಂಟು. ನಿಮಗೆ ಬೇಕು ಅಂದರೆ ಮಾತ್ರ ಮೆನ್ಷನ್ ಮಾಡಿರ್ತೀನಿ, ಬಿಕಾಸ್ ನಿಮಗೆ ಎಷ್ಟು ಜನಕ್ಕೆ ಬೇಕು ಅಂತ ನನಗೆ ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ಕಮೆಂಟ್ ಮಾಡಿ ಯಾರಾದರೂ, ಆವಾಗ ನಾನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ತೀನಿ ಲಿಂಕ್ಸ್ನೆಲ್ಲ. ಸೊ ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಆಲ್ಮೋಸ್ಟ್ ನಿಮಗೆ ಬೇರೆ ಕಡೆನೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನಾನು ಯಾವಾಗಲೂ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡೋದು. ಸೊ ನಿಮಗೆ ನೈಕಾ ಬೇರೆ ಇದರಲ್ಲೇ ಅಲ್ವಾ ಬೇರೆ ಬ್ರ್ಯಾಂಡ್ಸಲ್ಲೂ ಇದೆ, ಬಟ್ ನನಗೆ ಈ ಒಂದು ಪಪ್ಪಾಯ ಫೇಶಿಯಲ್ ತುಂಬ ಇಷ್ಟ ಆಯಿತು, ಪಪ್ಪಾಯ ಕಿಟ್ಟು ತುಂಬ ಇಷ್ಟ. ಸೊ ಹಾಗಾಗಿ ನಿಮಗೂ ತಿಳಿಸ್ಕೊಳ್ಳೋಣ ಇದ್ರ ಬಗ್ಗೆ ಅಂತೇಳಿ ವ್ಲಾಗ್ನ ಶೂಟ್ ಮಾಡಿದೆ. ಸೊ ಇಷ್ಟ ಆಗುತ್ತೆ ಇವತ್ತಿನ ವ್ಲಾಗ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಸ್ಟೇ ಟ್ಯೂನ್ಡ್, ಟಾಟಾ, ಬಾಯ್, ಥ್ಯಾಂಕ್ ಯು ಸೋ ಮಚ್, ಬಾಯ್.